ಈ ಒಂದು ಜುವೆಲ್ಸನ್ನು ಖರೀದಿ ಮಾಡುವವರಿಗೆ ಏನಾದರೂ ಆಫರ್ ಕೊಡ್ತೀರಾ ನೀವು ಅಂತ? ಹೌದು, ನಾವು ಯಾವುದು ಗ್ರಾಹಕರು ಬರ್ತಾರೆ, ಸೊ ಅವರ ಮುಂದೆ ನಂದು ಚೀಟಿ ಹಾಕಿರ್ತೇವೆ, ಅಪ್ ಟು 20% ಅಂತೇಳಿ. ಯಾವ ಚೀಟಿ ತೆಗೆದಾಗ ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಡೈರೆಕ್ಟ್ MRPಲಿ ಆ ಪರ್ಸೆಂಟೇಜ್ ಆಫರಲ್ಲಿ ಹೋಗ್ತದೆ. ಇದೊಂದು 3 ತಿಂಗಳ ಮುಂಚೆ ಬಂದಿರುವಂಥ ಆರ್ನಮೆಂಟ್. ನಾನು ಯಾವಾಗ ಖರೀದಿ ಮಾಡಿದ್ದೇನೋ ಅವತ್ತಿನ ಬಿಲ್ ರೇಟಲ್ಲಿ ನಾನು ಕೊಡ್ತಾ ಇದ್ದೇನೆ ಇದನ್ನು. ಇದು ಈಗ ನಿನ್ನೆಲ್ಲ ಮೊನ್ನೆ ನಾನು ಕಲೆಕ್ಷನ್ ಮಾಡುವಂಥದ್ದು. ಮೊನ್ನೆ ರೇಟಲ್ಲಿ ಇದು ಫಿಕ್ಸ್ ಆಗಿದೆ ಇದಕ್ಕೆ ರೇಟ್. ಈ ಹಾರಂ ನೋಡಿ, ಫುಲ್ ಸೆಟ್ ನೋಡಿ, ನಿಮಗೆ ಚಿನ್ನದಲ್ಲಿ ಎಷ್ಟು ಡೀಟೇಲಿಂಗ್ ಬೇಕೋ ಅದರ ಒಂದು 80% ಡೀಟೇಲಿಂಗ್ ಇದೆ ಇದರಲ್ಲಿ. 38,000ಗೆ ಸಿಗುತ್ತೆ. ವಂಕಿ ವಿದ್ ಚೋಕಾರ್ ಅಷ್ಟೇ. ಹೌದು, ಸೈಡ್ಗೆ ಬಿಡ್ಸ್ ಬರೋದಿಲ್ಲ, 10,000 ಬರುತ್ತೆ. ಸೊ ಹಾಗೆ ಈ ಥರ ಜ್ಯುವೆಲ್ರಿ ಮೇಲೆ ಅದನ್ನು ಇನ್ವೆಸ್ಟ್ ಮಾಡುವಾಗ ನಾವು ನೆಕ್ಸ್ಟ್ ಟೈಮ್ ಇದನ್ನು ರೀಸೇಲ್ ಮಾಡಿ ಬೇರೆ ಜ್ಯುವೆಲ್ರಿ ತಗೊಳ್ಬೋದು, ಅಥವಾ ಇದಕ್ಕೆ ರಿಟರ್ನ್ ಹಣ ಕೂಡ ಸಿಗ್ತದೆ. ಅಂದ್ರೆ ನೀವು ಹೇಳ್ತೀರಿ ಸ್ವರ್ಣಂ ಒಂದು ಟ್ರೆಂಡ್ ಮಾಡ್ತಾ ಇದೆ ಸುಳ್ಯದಲ್ಲಿ, ನಾನು ಒಪ್ಕೊಳ್ತಾ ಇದ್ರಿ? ಖಂಡಿತ. ಅವರು ಲಾಂಚ್ ಮಾಡುವಾಗಲೇ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನು ಇವಾಗಲೂ ಕ್ಯಾರಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ, ಬ್ಲಾಗ್ ವಿತ್ ಹೇಮಂತ್ ಸಂಪಾಜ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಸುಂತೋಡು ಎಂಪೋರಿಯಂನಲ್ಲಿರುವಂತಹ ಸ್ವರ್ಣಂ ಜ್ಯುವೆಲ್ಸ್ನಲ್ಲಿದ್ದೇನೆ. ಸುಳ್ಯದಲ್ಲಿ ಟ್ರೆಂಡ್ ಸೆಟ್ ಮಾಡಿ ಅನೇಕವಾದಂತಹ ಜ್ಯುವೆಲ್ಸ್ಗಳಲ್ಲಿ ವೈವಿಧ್ಯತೆಯನ್ನು ತೋರಿಸಿದಂತಹ, ಗ್ರಾಹಕರನ್ನು ತನ್ನತ್ತ ಸೆಳೆಯುತ್ತ ವಿಶೇಷವಾದಂತಹ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ಕೂಡ ರೂಪಿಸ್ತಾ ಚಿನ್ನಾಭರಣಗಳೊಂದಿಗೆ ಅವರ ನಂಟನ್ನು ಗಟ್ಟಿಯಾಗಿ ಬೆಸೆಯುತ್ತಾ ಬಂದಿರುವಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ಸ್ವರ್ಣಂ ಜ್ಯುವೆಲ್ಸ್. ಇವತ್ತು ಸ್ವರ್ಣಂ ಜ್ಯುವೆಲ್ಸಲ್ಲಿ ದೊಡ್ಡ ವಿಶೇಷ ಅಂತಲೇ ಹೇಳ್ಬೋದು. ಅದರಲ್ಲೂ ಸುಳ್ಯ ಜಾತ್ರೋತ್ಸವದಂಥ ಸಂದರ್ಭದಲ್ಲಿ ಇವತ್ತು ಗ್ರಾಹಕರಿಗೆ ಕೊಡ್ತಿರುವಂತಹ ಈ ಒಂದು ಆಫರ್ ಏನಿದೆ, ಅದರ ಜೊತೆಗೆ ವಿಶೇಷವಾದಂತಹ ಒಂದು ಚಿನ್ನದ ಆಭರಣದ ಜೊತೆಗೆ ಬೆಳ್ಳಿಯ ಆಭರಣದನ್ನು ಕೂಡ ಪರಿಚಯ ಮಾಡುವಂಥ ಕೆಲಸವನ್ನು ಸ್ವರ್ಣಂ ಜ್ಯುವೆಲ್ಸ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರವೀಣ್ ಅಣ್ಣ. ನಮಸ್ತೆ. ನಮಸ್ತೆ. ಎಂದಿನ ಹಾಗೆ ಪ್ರವೀಣ್ ಅಣ್ಣ ನಮ್ಮ ಜೊತೆಗಿದ್ದಾರೆ, ನಿಮ್ಮ ಜೊತೆಗೂ ಇದ್ದಾರೆ. ಹಾಗೆ ಇವತ್ತು ಪ್ರವೀಣ್ ಅಣ್ಣ ಇಷ್ಟೊಂದು ಕಲೆಕ್ಷನ್ಸ್ ನೋಡ್ತಾ ಇದ್ದೀವಿ. ಇದೆಲ್ಲ ನೋಡುವಾಗ ಚಿನ್ನಕ್ಕೆ ಇವತ್ತು ರೇಟ್ ಜಾಸ್ತಿ ಆಗಿದೆ ಪ್ರವೀಣ್ ಅಣ್ಣ. ಖಂಡಿತ. ಹೇಗೆ ನಾವು ಪರ್ಚೇಸ್ ಮಾಡೋದು ಇದನ್ನು? ಇಷ್ಟು ರೇಟಲ್ಲಿರೋದನ್ನು ನಾವು ಹೇಗೆ ತಗೊಳ್ಳಿ? ಇದೆಲ್ಲ ಪರ್ಚೇಸ್ ಮಾಡೋದು ತುಂಬಾ ಡಿಫಿಕಲ್ಟಿ. ಹೌದು, ಈಗಿನ ರೇಟಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ ಅನ್ನುವಂಥದ್ದು ಇವತ್ತು ಬಹಳಷ್ಟು ಎತ್ತರಕ್ಕೆ ಹೋಗಿಬಿಟ್ಟಿರುವಂಥದ್ದು. ಅದರ ರೇಟನ್ನು ಮುಟ್ಲಿಕ್ಕೆ, ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಒಂದು ಇದನ್ನು ಹೇಗೆ ನಾವೀಗ ಇದು ಮಾಡುವಂಥದ್ದು, ಪರ್ಚೇಸ್ ಮಾಡ್ಬೋದಾ ನಾವು ಇದನ್ನು ಮಾಡ್ಬೋದು? ಇದು ಯಾಕೆಂತ ಹೇಳಿದ್ರೆ ಕಾನ್ಸೆಪ್ಟ್ ಹೇಳ್ತೇನೆ. ಯಾಕೆ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂದರೆ ಕಮ್ಮಿ ಸಿಗತ್ತಾ ಇದೆಲ್ಲ ಕಮ್ಮಿ ಸಿಗ್ತದೆ. ಹೇಗೆ ಸಿಗುತ್ತೆ ಇದು? ನಿಮಗೆ ಏನು ಅಂತ ಹೇಳಿದ್ರೆ 92.5 ಸಿಲ್ವರ್, ಸ್ಟರ್ಲಿಂಗ್ ಸಿಲ್ವರ್ ಅಂತ ಏನಿದೆ ಮಾರ್ಕೆಟಲ್ಲಿ, ಸಿಲ್ವರ್ ಪ್ಯೂರ್ ಹಾಲ್ ಮಾರ್ಕೆಟ್ ಸಿಲ್ವರ್ ಅಂತ ಹೇಳ್ತೇವೆ, ಸ್ಟರ್ಲಿಂಗ್ ಸಿಲ್ವರ್ ಅಂತ ಹೇಳೋದು. ಸೊ ವಿಶೇಷವಾಗಿ ಪ್ರತಿ ಸಲ ನಾನು ಹೇಳ್ತಾ ಇದ್ದೇನೆ, ಕಳೆದ ಸಲ ಮಹಿಳಾ ದಿನಾಚರಣೆ ಇರ್ಬೋದು, ಮಹಿಳೆಯರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದೆವು, ಒಂದು ಆಫರ್ ಕೊಟ್ಟಿದ್ದೆವು. ಹಾಗೆ ಸುಳ್ಯಕ್ಕೆ ಬಂದ ಮೇಲೆ ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯ ಆಫರನ್ನು ಕೊಡ್ತಾ ಇದ್ದೇನೆ. ಸೊ ಇದೀಗ ಫಸ್ಟ್ ಜಾತ್ರೆ ನಮಗೆ ಸುಳ್ಯದಲ್ಲಿ, ಜಾತ್ರೋತ್ಸವ ನಿಮಗೆ ಪ್ರಥಮ ಸ್ವರ್ಣ. ಹಾಗಾಗಿ ಅನೇಕ ಮಂದಿ ಬೇರೆ ಬೇರೆ ಕಡೆಯಲ್ಲಿ ಇದ್ದವರು ಈಗ ಊರಿಗೆ ಬರ್ತಾರೆ ಜಾತ್ರೆಗೆ. ಈ ಸಂದರ್ಭದಲ್ಲಿ ಚಿನ್ನದ ರೇಟು ಹೇಗೂ ಜಾಸ್ತಿ ಆಗಿದೆ. ಚಿನ್ನಕ್ಕೆ ಬರುವಂಥ ಗ್ರಾಹಕರು ಅಗತ್ಯ ಇದ್ರೆ ಮಾತ್ರ ಬರ್ತಾರೆ. ಮದುವೆ ಅಥವಾ ಕಟ್ಟಾಗಿದೆ, ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಖಂಡಿತ ಬರ್ತಾರೆ. ಅದಲ್ಲದೆ ಅವ್ರಿಗೆ ಏನಾದರೂ ಈ ಹೊಸ ಟ್ರೆಂಡ್ ಏನಾದರೂ ಪರಿಚಯ ಮಾಡಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಮಾಡಿರುವಂಥದ್ದು. ಸೊ ನೀವು ನೋಡ್ತಿರ್ಬೋದು ನನ್ನ ಹತ್ರ ಇದು 92.5. ಇದೆಲ್ಲ ಸಿಲ್ವರ್. ಹೌದು. ವಾವ್, ನೋಡಿ, ಸಿಲ್ವರು ಗೋಲ್ಡ್ ರೂಪವನ್ನು ಪಡೆದುಕೊಂಡಿದೆ. ಈ ಕೋಟಿಂಗ್ಸ್ ಆಗಿರ್ಬೋದು, ಇದು ಏನು ಕೋಟಿಂಗ್ಸ್ ಪ್ರವೀಣ? ಏನಿದು ನೋಡ್ಲಿಕ್ಕೆ ಇದೆಲ್ಲ ಚಿನ್ನದ ಥರನೇ ಹೇಗೆ ಮಾಡಿದ್ರಿ ಇದನ್ನೆಲ್ಲ? ಹೇಗೆ ಅಂತ ಹೇಳಿದ್ರೆ ಇದು ನಾರ್ಮಲ್ ಸಿಲ್ವರ್ಗೆ ನೀವು ಕೋಟಿಂಗ್ ಮಾಡಿದಾಗ ಈ ರೀತಿಯ ಕೋಟಿಂಗ್ ಬರೋದಿಲ್ಲ. ಓಕೆ, ಇದನ್ನು ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ 92 ಸಿಲ್ವರ್ ಏನಿದೆ, ಫಸ್ಟಿಗೆ ಏನು ಆರ್ನಮೆಂಟ್ ರೆಡಿ ಆದ ಕೂಡಲೇ ಅದಕ್ಕೆ ಕಾಪರ್ ಕೋಟಿಂಗ್ ಮಾಡ್ತೇವೆ. ಕಾಪರ್ ಕೋಟಿಂಗ್ ಮಾಡಿ, ಕಾಪರ್ ಕೋಟಿಂಗ್ನ ಮೇಲೆ ಗೋಲ್ಡ್ ಕೋಟಿಂಗ್. ಹೌದು, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಾರ್ಮಲ್ ಈಗ ಕರಿಮನಿಗೆ ಕೋಟಿಂಗ್ ಮಾಡುತ್ತೆ, ಈ ಕೋಟಿಂಗ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಹೀಗೆ ಮಾಡೋದ್ರಿಂದ ಗ್ರಾಹಕರಿಗೆ ಏನು ಪ್ರಯೋಜನ ಒಂದು ಕೇಳ್ಬೋದು. ಒಂದು ಬೆಳ್ಳಿ ಅಲ್ವಾ ಅಂತ ಹೇಳುವಂತ ಒಂದು ಪ್ರಶ್ನೆ ಬರುತ್ತೆ. ಹೌದು. ಇನ್ನೊಂದು, ಗ್ರಾಹಕರಿಗೆ ಏನು ಪ್ರಯೋಜನ ಅನ್ನೋದನ್ನ ಹೇಳ್ಬೋದಾ? ಖಂಡಿತ. ಈಗ ನಿಮಗೆ ನಾನು ಹೇಳ್ತೇನೆ, ಈಗ ನಾರ್ಮಲ್ ಆಗಿ ನೀವು ಹೆಂಗಸರು ಯೂಸ್ ಮಾಡುವಂತ ಕಾಲ್ ಚೈನ್ ಇರ್ಬೋದು, ಕಾಲು ಉಂಗುರ ಇರ್ಬೋದು, ಇವೆಲ್ಲ ಒಂದು 50% 60% ಸಿಲ್ವರ್ ಬರ್ತದೆ. ನಿಮಗೆಲ್ಲ ಅದರಲ್ಲಿ ಹಾಫ್ ರೇಟ್ ಸಿಗುತ್ತೆ ನೀವು ನೆಕ್ಸ್ಟ್ ಕೊಡುವಾಗ, ಎಕ್ಸ್ಚೇಂಜ್ ಮಾಡುವಾಗ. ಈ 92.5 ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅವತ್ತಿನ ಸಿಲ್ವರ್ ಬುಲಿಯನ್ ರೇಟ್ ಏನಿರುತ್ತೆ ಅದರ 80% ನಾನು ಕೊಡ್ತೇನೆ. 80% ಗೊತ್ತಾಯ್ತಾ? ನಿಮಗೆ ಲಾಸ್ 20% ಆದ್ರೂ ಕೂಡ, ಬಟ್ ನೀವು ನಿಮಗೆ ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೇನೆ. ಇದೊಂದು 3 ತಿಂಗಳ ಮುಂಚೆ ಬಂದಿರುವಂತ ಆರ್ನಮೆಂಟ್, ಇದು ಸಿಲ್ವರ್ ಆಯ್ತಾ? ಆಗ ನನಗೆ 8,500 ರೂಪಾಯಿ ಇದನ್ನು ಸೇಲ್ ಮಾಡಿದೆ ನಾನು. ಈ ಆರ್ನಮೆಂಟ್ 8,500 ಸೇಲ್ ಮಾಡಿದ್ದೇನೆ. ಬಟ್ ಆಕ್ಚುಲಿ ನಾನು ಈಗಿನ ರೇಟ್ ಹಾಕಿದ್ರೆ 12,000 ರೂಪಾಯಿ ಬಂದು ನಿಲ್ತದೆ.
12,000 ರೂಪಾಯಿ. 12,000 ರೂಪಾಯಿ ಈ ಆರ್ನಮೆಂಟಿಗೆ ಬಂದು ನಿಲ್ತದೆ. ಓಕೆ, ನಾನು ಯಾವಾಗ ಖರೀದಿ ಮಾಡಿದ್ದೇನೋ ಅವತ್ತಿನ ಬಿಲ್ ರೇಟಲ್ಲಿ ನಾನು ಕೊಡ್ತಿದ್ದೇನೆ ಇದನ್ನು ಅವತ್ತಿನ ರೇಟ್ ಕೊಡ್ತಾ ಇದ್ರಿ. ಬಟ್ ಇದು ಈಗಿನ ಟ್ರೆಂಡಲ್ಲಿ ಇದು ಈಗ ನಿನ್ನೆಲ್ಲ ಮೊನ್ನೆ ನಾನು ಕಲೆಕ್ಷನ್ ಮಾಡುವಂಥದ್ದು. ಮೊನ್ನೆ ರೇಟಲ್ಲಿ ಇದು ಫಿಕ್ಸ್ ಆಗಿದೆ ಇದಕ್ಕೆ ರೇಟ್. ಓಕೆ, ಎಲ್ಲ ಪ್ರವೀಣಣ್ಣ ಇದನ್ನು ನೋಡಿದ್ರೆ ಯಾರು ಹೇಳಲಿಕ್ಕಿಲ್ಲ ಇದು ಚಿನ್ನವೋ ಬೆಳ್ಳಿಯೋ. ಖಂಡಿತ ಇದನ್ನು ಯಾರು ಹೇಳಲಿಕ್ಕಿಲ್ಲ, ಇದು ಚಿನ್ನದ ಥರನೇ ಇದೆ. ಚಿನ್ನ ತರಲ್ಲ, ಚಿನ್ನ ನಿಮಗೆ ಎಲ್ಲಿ ಕಲ್ಕತ್ತಾ ಎಲ್ಲ ಯೂಸ್ ಇದು ಅದನ್ನು ತಯಾರಿಕೆ ಮಾಡ್ತಾರೋ ಅಲ್ಲೇ ತಯಾರು ಮಾಡುವಂಥದ್ದು. ಈಗ ಚಿನ್ನ ಬೇರೆ, ಗೋಲ್ಡ್ ಸಿಲ್ವರ್ ಬೇರೆ, ಕಾನ್ಸೆಪ್ಟ್ ಬೇರೆ. ಬಟ್ ವರ್ಕ್ಮನ್ಶಿಪ್ ನಿಮಗೆ ಚಿನ್ನದಷ್ಟೇ ವರ್ಕ್ಮನ್ಶಿಪ್ ಉಂಟು. ನೀವು ಯಾವುದೇ ಹಾರಂ ತೆಗೆದು ನೋಡಿ, ಒಂದು ಲಕ್ಷ್ಮಿ ಹಾರಂ ತೆಗೆದು ನೋಡಿ, ಇದು ಕೂಡ ನೋಡಿ, ಇದು ಹೌದು ನೋಡಿ, ಈ ಹಾರಂ ನೋಡಿ, ಫುಲ್ ಸೆಟ್ ನೋಡಿ. ನಿಮಗೆ ಚಿನ್ನದಲ್ಲಿ ಎಷ್ಟು ಡೀಟೇಲಿಂಗ್ ಬೇಕೋ ಅದರ ಒಂದು 80% ಡೀಟೇಲಿಂಗ್ ಇದೆ ಇದರಲ್ಲಿ. ಚಿನ್ನದಲ್ಲಿ 100ಗೆ 100 ಡೀಟೇಲಿಂಗ್ ಕೊಡ್ಲಿಕ್ಕೆ ಆಗ್ತದೆ. ಬಟ್ ಸಿಲ್ವರಲ್ಲಿ ಅಷ್ಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದರೂ 80% ಡೀಟೇಲಿಂಗ್ ಇದೆ. ಈಗ ಲಕ್ಷ್ಮಿಯ ಮುಖ ಇರ್ಬೋದು, ಕಿರೀಟ ಇರ್ಬೋದು, ಹುಟ್ಟಿರೋ ಸಾರಿ ಇರ್ಬೋದು, ಈ ಪ್ರತಿಯೊಂದು ಕೂಡ ಅದರ ಕೈ ರೇಖೆಗಳಿರ್ಬೋದು, ಯಾವುದಾಗಿರ್ಬೋದು. ಗೋಲ್ಡಲ್ಲಿ 100. ನಾವೀಗ ಕೇಳೋದು ಇದರಲ್ಲಿ ಅದರದ್ದು ರೇಟ್ ಎಷ್ಟು? ಈಗ ನೀವು ಹಿಡ್ಕೊಂಡಿದ್ರಲ್ಲ ಕೈಯಲ್ಲಿ, ಅದು ಇದಲ್ಲ, ಇದು 38,000 ಬರ್ತದೆ. 38,000ಗೆ ಇದು ಚಿನ್ನಕ್ಕಾದ್ರೆ ಎಷ್ಟು ಬರುತ್ತೆ? ಎಷ್ಟು ಗ್ರಾಮ್ ಇದೆ ಇದೀಗ? ಇದೀಗ 10 ಪೌಂಡ್ ಇದೆ. 10 ಪೌಂಡ್, 80 ಗ್ರಾಮ್ ಹತ್ರ ಬೆಳ್ಳಿ ಇದೆ ಇದರಲ್ಲಿ. ಇದಕ್ಕೆ ಚಿನ್ನದ ರೇಟ್ ಅದೇ ಚಿನ್ನದಲ್ಲಿ ಮಾಡೋದಿದ್ರೆ ನಿಮಗೆ ಆಲ್ಮೋಸ್ಟ್ ಇಷ್ಟು ದೊಡ್ಡ ಲೈಟ್ ವೇಟ್ ಮಾಡ್ಲಿಕ್ಕೆ ಆಗ್ತದೆ. ಅರೌಂಡ್ ಒಂದು 64 ಗ್ರಾಮ್ಸ್ ಮಾಡ್ಬೋದು. 64 ಗ್ರಾಮ್ಸ್ ಎಷ್ಟಾಗ್ತದೆ? 64 ಗ್ರಾಮ್ಸ್ ಇವತ್ತಿನ ಗೋಲ್ಡ್ ರೇಟ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಂದಾಜು 10 ಲಕ್ಷ 12,000 ಬರ್ತದೆ ನೋಡಿ. 10 ಲಕ್ಷದ ಚೈನು ಅದು ಈಗ ಬೆಳ್ಳಿಯ ರೂಪದಲ್ಲಿ ನಿಮಗೆ ಚಿನ್ನದ ತರಾನೇ ಹೌದು ಕಾಣುತ್ತೆ. ಜಸ್ಟ್ 38,000ಗೆ ಸಿಗತ್ತೆ. 240 ರೂಪಾಯಿ ಬೆಳ್ಳಿ ರೇಟ್ ಇದೆ ಇವತ್ತು. ನೋಡಿ, ಇಂಟು 80% ಅಂತೇಳಿ ನೀವು ಕೊಡೋದಿದ್ರು 190 ರೂಪಾಯಿ ಗ್ರಾಮಿಗೆ ಸಿಗ್ತದೆ. ಎಸ್, ಇದನ್ನು ರಿಟರ್ನ್ ಕೊಡೋದಾದ್ರೂ ಕೂಡ ಕೆಲವು ವರ್ಷಗಳು ಕಳೆದು ನೀವು ಬೇಡ ನಮಗೆ ಇದು ಚಿನ್ನ ತೆಗಿಬೇಕು ಅಥವಾ ಮಾರಬೇಕು ಅಂತ ಅನಿಸಿದ್ರು ಕೂಡ ರಿಟರ್ನ್ ವ್ಯಾಲ್ಯೂ ಇದೆ ನಿಮಗೆ. ಸಿಂಪಲ್ ಆಗಿ ಹೇಳ್ತೇನೆ, ಈಗ ಇವತ್ತು ತಗೊಂಡು ಹೋದ್ರೆ ಇವತ್ತೇ ಬೇಡ ಅಂತ ಹೇಳಿದ್ರೆ 15,000 ಸಿಗ್ತದೆ. ಇವತ್ತೇ ಬೇಡ ಅಂತ ಹೇಳಿದ್ರೆ 15,000 ಸಿಗ್ತದೆ ನಿಮಗೆ ಫ್ಯೂಚರಲ್ಲಿ. ಯಾಕಂದ್ರೆ ಈಗ ಈಗ ಮೊನ್ನೆ 3 ತಿಂಗಳ ಮುಂಚೆ ಗ್ರಾಮಿಗೆ 190 ರೂಪಾಯಿ ಇತ್ತು ಬೆಳ್ಳಿಗೆ. ಈಗ 240 ರೂಪಾಯಿ ರೇಂಜ್ ಮುಟ್ಟಿದೆ. ಓಕೆ, ಇನ್ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗ್ತದೆ. ಸೊ ದಟ್ ನೀವು ಕೊಟ್ಟ ಹಣ ಇಲ್ಲಿ ಹೋಗುದಿಲ್ಲ ಅಂತ ವಾಪಸ್ಸು ನಾನೀಗ ಇವತ್ತಿಗೆ ನಿಮಗೆ 15,000 ಹೇಳಿದ್ರು ಕೂಡ ಫ್ಯೂಚರಲ್ಲಿ ನಿಮಗೆ ಅದು ಇನ್ವೆಸ್ಟ್ಮೆಂಟ್ ತರ ಆಗಿ ಸಿಗುತ್ತೆ ಖಂಡಿತ. ಮತ್ತೆ ಇವತ್ತು ಬೆಳ್ಳಿಯ ರೇಟ್ 80% ಅಷ್ಟು ಚಿನ್ನಕ್ಕಿಂತಲೂ ವೇಗವಾಗಿ ಏರ್ತಾ ಇದೆಯಲ್ಲ? ಹೌದು 100%. ಇದು ಸ್ವಲ್ಪ ವರ್ಷಗಳು ಕಳೆದಾಗ ಖಂಡಿತವಾಗಿಯೂ ಇನ್ನಷ್ಟು ವ್ಯಾಲ್ಯೂ ಆಗಿ ಸಿಗುತ್ತೆ. ನೀವು ಹಾಕಿರುವ ದುಡ್ಡು ಅಂತೂ ಡಬಲ್ ಆಗಿ ನಿಮಗೆ ಸಿಗುತ್ತೆ. ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಡಿಸೈನ್ಸ್ಗಳು ನೀವು ಇಲ್ಲಿ ಏನು ನೋಡ್ತಾ ಇದ್ರಿ ನೋಡಿ, ಎಷ್ಟು ವೆರೈಟಿ ಆಫ್ ಡಿಸೈನ್. ಇದರಲ್ಲಿ ಏನೇನು ಡಿಸೈನ್ ಇದೆ ಅಂತ ಹೇಳ್ತೀರಾ? ಯಾವ ಡಿಸೈನ್ ಅಂತ ಹೇಳ್ತೇನೆ ನೋಡಿ. ಲಾಂಗ್ ಹಾರಮ ಅಂತ ಇದು ಯಾವುದಕ್ಕೆ ಬಿಡ್ತಾರೆ? ಮದುವೆಗೆ ಅಥವಾ ಯಾವುದು ಫಂಕ್ಷನ್ಗೆ, ಫ್ಯಾಮಿಲಿ ಫಂಕ್ಷನ್ಗೆ ಯೂಸ್ ಮಾಡ್ಬೋದು. ಏನು ಮಾಡ್ಬೋದು. ಫಿನಿಶಿಂಗ್ ನಿಮಗೆ ಜಸ್ಟ್ ಒಂದು ತೋರಿಸ್ತೇನೆ ತೆಗೆದು ನೋಡಿ. ಸೋಲ್ಡ್ರಿಂಗ್ ಪಾಯಿಂಟ್ಗಳು ನೋಡಿ ಎಷ್ಟು ನೀಟಾಗಿದೆ ಅಂತೇಳಿ. ಎಲ್ಲಿಯೂ ಒಂದು ನಿಮಗೆ ಡ್ಯಾಮೇಜ್ ಆಗುವಂಥದ್ದಾಗಲಿ ಬೇರೆ ಸ್ವಲ್ಪ ಜಾಗೃತಿ ಯೂಸ್ ಮಾಡಬೇಕು. ಯಾಕಂದರೆ ಲೈಟ್ ವೇಟ್ ಇರ್ತದೆ ಬೆಳ್ಳಿದು. ಎಸ್, ಇದನ್ನೇ ನೀವು ಉಲ್ಟಾ ಮಾಡಿ ನೋಡಿ ಹೇಗಿದೆ. ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. 100% ಕನ್ಫ್ಯೂಸ್ ಆಗಿಬಿಡ್ತಾರೆ. ಹಾಗೆ ಮಹಿಳೆಯರೆಲ್ಲ ಇದನ್ನು ನಾನು ಹೇಳೋದು, ಇನ್ನು ಇದರಲ್ಲಿ ಚಿನ್ನದಿಂದ ಎಲ್ಲರೂ ಅಳತೆ ಮಾಡ್ತಾರೆ. ಆತು ಬಂಗಾರ ಬಾಡ್ದಲ್ಲ, ಇತ್ತು ಬಂಗಾರ ಬಾಡ್ದಲ್ಲ. ಇದನ್ನು ಹಾಕಿದರೆ ಗೊತ್ತೇ ಆಗಲಿಕ್ಕಿಲ್ಲ. ಇದೊಂದು ವೆರೈಟಿ. ಇನ್ನೊಂದು ನೋಡಿ, ಇದು ಚೋಕರ್ ಅಂತ ಕರಿತೇವೆ. ಇದು ಚೋಕರ್, ಕುತ್ತಿಗೆ ಟೈಟ್ ಆಗಿ ಹಾಕ್ತೇವೆ. ಈಗಿನ ಟ್ರೆಂಡ್ ಅಲ್ಲಿ ಚೋಕರ್. ಇದನ್ನು ವಂಕಿ ಕೂಡ ಆಗಿ ಯೂಸ್ ಮಾಡ್ಬೋದು. ಓಕೆ, ತೋಲ್ಬಂದಿ, ಕೈ ತೋಲ್ಬಂದಿ ಅಂತ ಹೇಳ್ತಾರೆ. ಅಲ್ಲಿಗೂ ಕೂಡ ಹಾಕಿ ಯೂಸ್ ಮಾಡಿ. 2 in 1. ಇದು ಕಾಸು, ಇದು ಇದೆಯಲ್ಲ. ಹೌದು, ಇದರಲ್ಲಿದೆ. ಇದರಲ್ಲಿ ಇನ್ನು ನಿಮಗೆ ಈಗ ನೀವು ನೋಡಿದ್ದು ಲಾಂಗ್. ಅದರಲ್ಲಿ ಈಗ ಶಾರ್ಟ್ ನೆಕ್ಲೆಸ್ ಬರ್ತದೆ ನೋಡಿ. ಶಾರ್ಟ್ ನೆಕ್ಲೆಸ್, ಬ್ರೈಡಲ್ ನೆಕ್ಲೆಸ್ ಅಂತ. ಬ್ರೈಡಲ್ ನೆಕ್ಲೆಸ್ ವೆರಿ ಸಿಂಪಲ್ ಬೇಕು ಅಂತಂದ್ರೆ ಸಿಂಪಲ್ ನೆಕ್ಲೆಸಸ್ ಬರ್ತದೆ ನೋಡಿ. ಇದು ಸಿಂಪಲ್ ನೆಕ್ಲೆಸಸ್. ಎಸ್, ಸಿಂಪಲ್ ನೆಕ್ಲೆಸ್ಗಳು. ಇದು ಅದೇ ಅಲ್ಲ, ಇದು ನೋಡಿ, ಇದು ಚೋಕರ್, ತೋಲ್ಬಂದಿ. ಓಕೆ, ಇದರಲ್ಲಿ 3 ವೆರೈಟಿ ಇದೆ. ನಿಮಗೆ ಇಲ್ಲಿಂದಲೇ ಬೀಡ್ಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲರೆ ಇಷ್ಟು ಸ್ಟಾರ್ಟ್ ಆಗುವಂಥದ್ದು, ಓಕೆ, ಪ್ಲಸ್ ಬೀಡ್ಸ್ ಬರುವಂಥದ್ದು. ಎಸ್, 3 ಟೈಪ್ ಬರ್ತದೆ. ಓಕೆ ನೋಡಿ, ಇದರಲ್ಲಿ ಒಂದು ಡೀಟೇಲಿಂಗ್ ನೋಡಿ. ಈ ಲಕ್ಷ್ಮಿ ನೋಡಿ ಎಷ್ಟು ಚಂದ ಇದೆ ಅಂತೇಳಿ. ಹೌದು, ಈ ಲಕ್ಷ್ಮಿ ಕ್ಲೀನಾಗಿ ಅಷ್ಟು ಚಂದ ಅದನ್ನು ಇದು ಮಾಡಿದ್ದಾರೆ ನೋಡಿ. ಅದನ್ನು ನೀವು ಝೂಮ್ ಮಾಡಿದರೆ ಅದರ ಕೈ ಇರ್ಬೋದು, ಅದರ ಆಯುಧ ಇರ್ಬೋದು ನೋಡಿ, ಎಷ್ಟು ಚಂದ ಇದೆ ನೋಡಿ. ಎಸ್, ಆಯ್ತಾ. ಇದು ಬಿಟ್ಟರೆ ನಿಮಗೆ ಕಿವಿ ಓಲೆಗಳು ಕೂಡ ಇದಾವೆ. ಕಿವಿ ಓಲೆ ನೋಡಿ, ಜುಮ್ಕಾ ಟೈಪ್, ಚಾಂದ್ಬಾಲಿ ಅಂತ ಹೇಳುವಂಥದ್ದು. ಈಗ ಚಾಂದ್ಬಾಲಿ, ಇದು ಅಲ್ಲಿ ಚಾಂದ್ಬಾಲಿ ಅಲ್ಲ, ಸೇಮಿ ಆ ಟೈಪ್ ಇದೆ ಅದರಲ್ಲಿ. ಮತ್ತೆ ಚೆನ್ನಾಗಿದೆ ಡಿಸೈನ್ ಇದು.
ಈಗಿನ ನಮ್ಮ ಯುವತಿಯರಿಗೆ ಎಲ್ಲ ಎಲ್ಲ ಭಾಳ ಇಷ್ಟ ಆಗುವಂಥ ಖಾಲಿ ಸ್ಟಡ್ ಬೇಕಾದ್ರೆ ಸ್ಟಡ್, ಹಾಫ್ ಜುಮ್ಕ ಬೇಕಾದ್ರೆ ಹಾಫ್ ಜುಮ್ಕ, ಓಕೆ ಲೈಟ್ ಜ್ಯಾಲ್ರಿ ಬೇಕು ಅಂತ ಲೈಟ್ ಜ್ಯಾಲ್ರಿ, ಓಕೆ ಹೀಗೆ ಬೇರೆ ಬೇರೆ ವೆರೈಟಿ ಇದೆ. ಎಲ್ಲವೂ ಕೂಡ ಹೌದು ಅಗ್ಗದ ದರದಲ್ಲಿ. ಹೌದು. ಖಾಲಿ ಸ್ಟಡ್ ಬೇಕು ಅಂದರೆ ಸ್ಟಡ್ಗಳು ನೋಡ್ಬೋದು. ಓಕೆ ಅಷ್ಟೇ ಅಲ್ಲ, ಓಕೆ ವೆರೈಟಿ ನೋಡಿ ಬ್ಯಾಂಗಲ್ಸ್ ಬರುತ್ತೆ. ಬ್ಯಾಂಗಲ್ಸ್ ಹೌದು, ವಿತ್ ಸ್ಕ್ರೂ ವಿದೌಟ್ ಸ್ಕ್ರೂ ಬ್ಯಾಂಗಲ್ಸ್ ಬರುತ್ತೆ. ಓಕೆ ಓಕೆ ಎಸ್ ಬ್ಯಾಂಗಲ್ಸ್ ನೋಡಿ. ಹೌದು. ಇನ್ನೊಂದು ವೆರೈಟಿ ಬಂದು ನಿಮಗೆ ಸ್ಯಾರಿ ಮ್ಯಾಚಿಂಗ್. ಸ್ಯಾರಿ ಮ್ಯಾಚ್. ಹೌದು, ಇದು ಒಂದು ನೀವು ಪೆಂಡೆಂಟ್ ತಗೊಂಡ್ರಿ ಅಂತಾದರೆ ನಿಮಗೆ ಇದಕ್ಕೆ 25 ಒಂದು 10 ರಿಂದ 15 ಕಲರ್ಸ್ ಬೀಡ್ಸ್ ಬರ್ತವೆ. ನೀವು ಎಕ್ಸಾಂಪಲ್ ಇಲ್ಲಿ ನೋಡಿ, ಗ್ರೀನ್ ಇದೆ, ಬ್ರೌನ್ ಇದೆ, ಮೆರೂನ್ ಇದೆ. ಪೆಂಡೆಂಟ್ಸ್ ಕಾಮನ್ ಆಗಿ ಇಟ್ಕೊಂಡ್ರು. ಓಕೆ, ಇದು ಮ್ಯಾಚಿಂಗ್ ಅಲ್ಲ, ಇದಕ್ಕೆ ಇದಕ್ಕೆ ಮ್ಯಾಚಿಂಗ್ ಇರುವಂಥದ್ದು ಅಲ್ವಾ? ಹೌದು. ಎಸ್, ಜುಮ್ಕ ಬರ್ತದೆ, ಬೇರೆ ಬೇರೆ ಟೈಪ್ ಬರ್ತದೆ ನೋಡಿ. ಓಕೆ, ಸ್ಯಾರಿ ಮ್ಯಾಚಿಂಗ್ ನೀವು ಯಾವುದಕ್ಕೆ ತುಂಬ ಜನಕ್ಕೆ ಒಂದು ಡೌಟ್ ಇರ್ಬೋದು. ಈಗ ಇದನ್ನು ನಾವು ತಗೊಳ್ಳೋ ಸರಿ ಎಷ್ಟು ಸಮಯ ಈ ಚಿನ್ನದ ಹೊಳಪು ಇರುತ್ತೆ ಅನ್ನುವಂಥ ಡೌಟ್ಸ್ ಇದ್ದೇ ಇರುತ್ತೆ. ಇದೀಗ ನಮ್ಮ ಇದರಲ್ಲಿ 1 ವರ್ಷ ನಮಗೆ ವ್ಯಾರಂಟಿ ಕೊಟ್ಟಿರ್ತಾರೆ. ಸೊ ನಾವು ಸೇಮ್ ಕಸ್ಟಮರಿಗೆ ಕೂಡ 1 ವರ್ಷ ವ್ಯಾರಂಟಿ ಕೊಡ್ತೇವೆ. ಸೊ 1 ಇಯರ್ ಒಳಗಡೆ ಏನಾದರೂ ಕೋಟಿಂಗ್ ಏನಾದರೂ ಆಚೀಚಾದರೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಮಾಡಿಕೊಡ್ತೇವೆ. ಆಫ್ಟರ್ 1 ಇಯರ್ ನಿಮಗೆ ಏನಾದರೂ ಆಯಿತು ಅಂತ ಹೇಳಿ ಆದರೆ ನಿಮಗೆ ಆಲ್ಮೋಸ್ಟ್ ಒಂದು ಸಣ್ಣ ಸಣ್ಣ ಐಟಮ್ಗೆ ಒಂದು 300-400 ಬೀಳ್ಬೋದು. ಇಂಥ ಲಾಂಗ್ ನೆಕ್ಲೆಸ್ಗೆ ಒಂದು 1500 ರುಪೀಸ್ ಬೀಳ್ಬೋದು. 1500 ರುಪೀಸ್ ಕೋಟಿಂಗ್ ಅಷ್ಟೇ, ಅಂದಾಜು ಸಿಂಪಲ್ ಆಗಿ ಮುಗಿಸ್ಬೋದು. ಮತ್ತೆ 1 ವರ್ಷ ಹಾಕೊಳ್ಬೋದು. ಮತ್ತೆ 1 ವರ್ಷ ಅವರು ವ್ಯಾರಂಟಿ ಕೊಡ್ತಾರೆ, ಮತ್ತೆ 1 ವರ್ಷ ಯೂಸ್ ಮಾಡ್ಬೋದು. ಇದು ಸೇಮ್ ಅದು ಸ್ಯಾರಿ ಮ್ಯಾಚಿಂಗ್. ಸ್ಯಾರಿ ಮ್ಯಾಚಿಂಗ್ ಅಲ್ಲ, ಇದು ಸಿಂಪಲ್ ನೆಕ್ಲೆಸಸ್ ಬರ್ತದೆ ನೋಡಿ. ಸಿಂಪಲ್ ನೆಕ್ಲೆಸ್, ಸ್ಯಾರಿ ಮ್ಯಾಚಸ್. ಮತ್ತೆ ಜೆಂಟ್ಸ್ ಇದು ಮದುವೆಗೆ ಶೇರ್ವಾನಿ ಎಲ್ಲ ಹಾಕೋದಿದ್ರೆ ಇದು ಲೇಯರ್ಸ್ ಈಗ ಯೂಸ್ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಹೌದು 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 ಹೌದು. ಶೇರ್ವಾನಿ ಜೆಂಟ್ಸಿಗೆಲ್ಲ ಯೂಸ್ ಮಾಡ್ಬೋದಾ? ಹೌದು, ಇದನ್ನು ಈ ಶೇರ್ವಾನಿಗೆಲ್ಲ ಯೂಸ್ ಮಾಡ್ತಾರಲ್ಲ, ಈ ಟೈಪ್ ಇದನ್ನು ಯೂಸ್ ಮಾಡ್ಬೋದು. ಓಕೆ, ವಿದೌಟ್ ಬೀಡ್ಸ್ ಚೋಕರ್ ಅಂತ ಹೇಳಿದಲ್ಲ, ಸೈಡಿಗೆ ಖಾಲಿ ಇದು ಮಾತ್ರ ವಂಕಿ ವಿದ್ ಚೋಕರ್ ಅಷ್ಟೇ. ಹೌದು, ಎಷ್ಟು ರೇಟು ಇದಕ್ಕೆ? ಸೈಡಿಗೆ ಬೀಡ್ಸ್ ಬರೋದಿಲ್ಲ, 10,000 ಬರುತ್ತೆ. 10,000ಗೆ ನೋಡಿ. ಚಿನ್ನಕ್ಕಾದರೆ ಚಿನ್ನದ ನಿಮಗೆ ಆಲ್ಮೋಸ್ಟ್ ಅದೇ ಲ್ಯಾಕ್ ಮೇಲೆ ಹೋಗುತ್ತೆ. 1-1.5 ಪೌಂಡ್ ಬೇಕು, ಒಂದು 1,60,000 ಎಲ್ಲ ಬೇಕಾಗುತ್ತೆ. ಸರ್, ಚಿನ್ನಕ್ಕೆ ಇಷ್ಟು ಮಾಡಲಿಕ್ಕೆ ಬೇಕಾಗ್ತದೆ ಅಲ್ಲ? ಎಲ್ಲೋ ಪೀಸ್ ರೇಟ್, ವರ್ಕ್ಮ್ಯಾನ್ಶಿಪ್ ನಿಮಗೆ ಪೀಸ್ ರೇಟಲ್ಲಿ ಬರ್ತದೆ. ಹಾಗಾದ್ರೆ ಬ್ರೈಡಲ್ ಹಾರಮ್ ನೋಡಿದ್ರಲ್ಲ, ಇದೆಲ್ಲ ಸಿಂಪಲ್ ಹಾರಮ್ಸ್. ಸಿಂಪಲ್ ಹಾರಮ್ಸ್. ಓಕೆ, ಇದೆಲ್ಲ ಸಿಂಪಲ್ ನೆಕ್ಲೆಸ್. ಸಿಂಪಲ್ ನೆಕ್ಲೆಸ್. ಇದು ಬಂದ್ಬಿಟ್ಟು ಸೆಟ್ ಅಲ್ಲ? ಸ್ಯಾರಿ ಮ್ಯಾಚಿಂಗ್, ನೆಕ್ಲೆಸ್ ಜುಮ್ಕ ಬರ್ತದೆ, ಒಟ್ಟಿಗೆ ಸೆಟ್ ಬರ್ತದೆ. ಇಡೀ ಸೆಟ್ಟಿಗೆ ನೀವು ರೇಟ್ ಇದಕ್ಕೆ ಇಡೀ ಸೆಟ್ಟಿಗೆ ಇರುತ್ತಾ ಅಥವಾ? ಇಲ್ಲ, ಇದು ಎಲ್ಲೋ ಪೀಸ್, ಒಂದೊಂದು ಪೀಸಿಗೆ ಒಂದೊಂದು ರೇಟ್ ಇರ್ತದೆ. ನಿಮಗೆ ಯಾವ್ದು ಬೇಕು, ಈಗ ಇದರಲ್ಲಿ ಫುಲ್ ಬೇಡ, ಖಾಲಿ ನೆಕ್ಲೆಸ್ ಹಾಕೊಂಡ್ರೆ ನೆಕ್ಲೆಸ್ ತಗೊಳ್ಬೋದು. ಖಾಲಿ ಇದು ಪೆಂಡೆಂಟ್ಸ್ ಹಾಕೊಂಡ್ರೆ ಪೆಂಡೆಂಟ್, ಇದೊಂದು ಡಿಶ್ ಇದೆ ನೋಡಿ, ಪೆಂಡೆಂಟ್ ತಗೊಳ್ಬೋದು. ಇದೊಂದು ವೆರೈಟಿ ಇದೆ ನೋಡಿ. ನೋಡಿ, ಇದು 92.5 ಸಿಲ್ವರ್ ಸ್ಟಡ್ಸ್, ಮಕ್ಕಳಿಗೆಲ್ಲ ಹಾಕ್ಲಿಕ್ಕೆ ಸ್ಟಡ್ಸ್ ಇದೆ, ಹೆಣ್ಣು ಮಕ್ಕಳಿಗೆ ಅಲ್ವಾ? ಹೌದು ನೋಡಿ, ಇದು 3 ಟೈಮ್ ಕೋಟೆಡ್ ಮಾಡಿರ್ತಾರೆ. ಇದಕ್ಕೆ 3 ಮಂತ್ ಮಾತ್ರ ವ್ಯಾರಂಟಿ. 3 ಮಂತ್ ವ್ಯಾರಂಟಿ ಇರುತ್ತೆ. ಹೌದು, ಈ ಸಮಯ ಅಂದಾಜು ಯಾಕಂದರೆ ಇದು ಡೈಲಿ ವೇರ್ ಆಗಿರ್ತದೆ. ನೀವು ಇದಕ್ಕೆ ಮತ್ತೆ ಇದಕ್ಕೆ ವ್ಯತ್ಯಾಸ ಅಂದರೆ ಇದು ಫಂಕ್ಷನ್ ವೇರ್. ಈಗ ನಾಗ ತೋರಿಸಿದ್ದು, ಹೌದು, ಇದು ಡೈಲಿ ವೇರ್. ಅದು 3 ಮಂತ್ ವ್ಯಾರಂಟಿ ಕೊಡ್ತಾರೆ. 3 ಮಂತ್ ವ್ಯಾರಂಟಿ. ಹೌದು. ಹಾಗೆ ನೋಡಿ, ಪುರುಷರಿಗೆ ಲಯನ್ ಬ್ಯಾಂಗಲ್, ಕೈಗೆ ಹಾಕುವಂಥ ಕಡ ನೋಡಿ ಹೇಗೆ ಕಾಣ್ತಾ ಇದೆ. 2,500 ರುಪೀಸ್. ಇದು ಸಿಲ್ವರ್, ಇದು ಆದರೆ ಸಿಲ್ವರಲ್ಲಿ ಇದು ಗೋಲ್ಡ್ ಥರ ಕಾಣ್ತಾ ಇದೆ. ಕೇವಲ 2,500 ರುಪೀಸಿಗೆ ಇದನ್ನು ಪಡ್ಕೊಳ್ಬೋದು. ಇದು ನಮ್ಮ ಸ್ವರ್ಣಂ ಜ್ಯುವೆಲ್ಸಲ್ಲಿ. ಹಾಗೆಯೇ ಪ್ರವೀಣ್ ಅಣ್ಣ, ಇದರಲ್ಲಿ ಒಂದು ಆಫರ್ ಏನಾದ್ರು ಕೊಡ್ತೀರಾ? ನೀವು ಚಿನ್ನದಲ್ಲೆಲ್ಲ ಆಫರ್ ಕೊಟ್ಟಿದ್ದೀರಿ, ಒಂದು ಗ್ರಾಮಲ್ಲಿ ಇಷ್ಟು, ಕರಿಮಣ್ಣಿಲಿ ಆಫರ್ ಕೊಟ್ರಿ, ಡೈಮಂಡಲ್ಲಿ ಆಫರ್ ಕೊಟ್ರಿ, ಮತ್ತೊಮ್ಮೆ ಆಗ ಸಿಲ್ವರ್ಲೂ ಒಮ್ಮೆ ಆಫರ್ ಕೊಟ್ರಿ. ಹಾಗಾದರೆ ಈ ಒಂದು ಜ್ಯುವೆಲ್ಸನ್ನು ಖರೀದಿ ಮಾಡುವವರಿಗೆ ಏನಾದರೂ ಆಫರ್ ಕೊಡ್ತೀರಾ ನೀವು ಅಂತ? ಹೌದು, ನಾವು ಯಾವುದು ಗ್ರಾಹಕರು ಬರ್ತಾರೆ, ಸೊ ಅವರ ಮುಂದೆ ನಂದು ಚೀಟಿ ಹಾಕಿರ್ತೇವೆ, ಅದು ಅಪ್ ಟು 20% ಅಂತೇಳಿ. ಸೊ ಅವರು ಯಾವ ಚೀಟಿ ತೆಗೆದಾಗ ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಡೈರೆಕ್ಟ್ MRPಲಿ ಆ ಪರ್ಸೆಂಟೇಜ್ ಆಫರಲ್ಲಿ ಹೋಗ್ತದೆ. ಅಪ್ ಟು 20%ವರೆಗೆ ಚೀಟಿ ಇರ್ತದೆ. 20% ಚೀಟಿ ಇರುತ್ತೆ. ಖಾಲಿ ಇರೋದು 5, 10, 15, 20 4 ಚೀಟಿ ಇರ್ತದೆ. ಸೊ ಅವರ ಕೈಗೆ ಯಾವ ಚೀಟಿ ಬರ್ತದೆ ಅದರ ಮೇಲೆ ಇದೊಂಥರ ಅದೃಷ್ಟ. ಹೌದು, ಎಷ್ಟು ಅಂತ ಹೇಳಲಿಕ್ಕಿಲ್ಲ. ಗ್ರಾಹಕರಿಗೆ ಯಾವುದು ಲಕ್ ಉಂಟು, ಆ ಲಕ್ ಮೇಲೆ ಅವರಿಗೆ ಒಂದು ಆಫರ್ ಖಂಡಿತ. 10,000 ಇದ್ರೆ 5% ಅಂದರೆ 500 ರೂಪಾಯಿ ಬಂತಲ್ಲಿ. ಎಸ್, ಓಕೆ, ಆಗಲಿ. ಈ ಒಂದು ಆಫರನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಇವಾಗ ಈ ಒಂದು ಬೆಳ್ಳಿಯೋತ್ಸವ, ಹೌದು, ಸುಳ್ಯೋತ್ಸವ ಆಯಿತು, ಈಗ ಬೆಳ್ಳಿಯೋತ್ಸವ, ನಮ್ಮ ಸುಳ್ಯ ಜಾತ್ರೋತ್ಸವ ಸಂದರ್ಭದಲ್ಲಿ ಹೇಗೆ ನಮ್ಮ ಗ್ರಾಹಕರನ್ನು ನೀವು ಹೇಗೆ ಅವರನ್ನು ಆಹ್ವಾನ ಮಾಡ್ತಾ ಇದ್ದೀರಿ ನಿಮ್ಮದೇ ಶೈಲಿಯಲ್ಲಿ? ಪ್ರಥಮವಾಗಿ ಸುಳ್ಯ ಜನತೆಗೆ ಜಾತ್ರೋತ್ಸವದ ಶುಭಾಶಯಗಳು. ಸೊ ಈ ಸುಳ್ಯೋತ್ಸವ ನನಗೆ ಪ್ರಥಮ ಜಾತ್ರೋತ್ಸವದ ಕಾರಣ ಬೆಳ್ಳಿಯ ಖರೀದಿ ಹಬ್ಬ ಅಂತ ಮಾಡ್ತಿದ್ದೇನೆ. ಸೊ ಈ ಸಂದರ್ಭದಲ್ಲಿ ನಾವೆಲ್ಲರೂ
ಪರ ಊರಿಂದ ಕೆಲಸಕ್ಕೆ ಹೋಗಿರ್ತೀವಿ, ಈ ಊರಿಂದ ಬೇರೆ ಊರಿಗೆ ಕೆಲಸಕ್ಕೆಲ್ಲ ಹೋಗಿದ್ದೀರಿ. ಸೊ ಈಗ ರಿಲ್ಯಾಕ್ಸೇಷನ್ಗೆ ಒಂದು ಜಾತ್ರೆ ಅಂತ ಬರ್ತೀರಿ ಫ್ಯಾಮಿಲಿ ಜೊತೆ. ಸೊ ಒಂದಷ್ಟು ಟೈಮ್ ಇರ್ತದೆ, ನಿಮ್ಮ ಫ್ರೀ ಟೈಮ್ಸ್ ಅಂತ ಇರ್ತದೆ. ಸೊ ಖಂಡಿತವಾಗಿ ಸ್ವರ್ಣಂ ಜ್ಯುವೆಲ್ಸ್ಗೆ ಒಂದು ಸಲ ವಿಸಿಟ್ ಮಾಡಿ. ನಾನು ಆಗ ಹೇಳಿದಾಗೆ ಈಗ ಚಿನ್ನ ಏರ್ತಾ ಉಂಟು, ಈಗ ಚಿನ್ನ ತೆಗಿಬೇಕು ಕಂತು ಕಟ್ಟಿ ಅಥವಾ ಹಾಗೆ ಏನಾದರೂ ಸೇರಿಸಿ ತಗೊಳ್ಬೇಕಾಗ್ತದೆ. ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿದರೆ ಬೆಳ್ಳಿ ಐಟಮ್ಸ್ ಈಗ ರೆಡಿ ಇದೆ. ಸೊ ನಿಮಗೆ ಕಲೆಕ್ಷನ್ ನೋಡಿದಾಗ ಆಗ್ತದೆ. ಪ್ಲಸ್ ಇನ್ನೊಂದು ಅಂತೇಳಿ ಸೇಫ್ಟಿ ಪರ್ಪಸ್, ಈಗ ಒಂದು ಏನೋ ಒಂದು ಚಿನ್ನ ಅಂತ ಹೇಳೋದ್ರ ಬದಲಿಗೆ ಬೆಳ್ಳಿ ಕೂಡ ಸೇಫ್ಟಿ ಪರ್ಪಸ್ ಅಂತ ಹೇಳ್ಬೋದು. ಸೊ ನೋಡಲಿಕ್ಕೆ ಬೆಳ್ಳಿ ಅಂತ ಗೊತ್ತಾಗೋದಿಲ್ಲ, ಸೇಫ್ಟಿ ಪರ್ಪಸ್ ಕೂಡ ಇದರಲ್ಲಿ ಕ್ಯಾಲ್ಕುಲೇಷನ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಒಂದು ಸಲ ಸ್ವರ್ಣಂ ಜ್ಯುವೆಲ್ಸ್ಗೆ ಬನ್ನಿ, ಬಂದು ಇಲ್ಲಿಯ ಸರ್ವಿಸ್ ಇರ್ಬೋದು ಅಥವಾ ಇಲ್ಲಿಯ ಆರ್ನಮೆಂಟ್ ಇರ್ಬೋದು. ಖಾಲಿ ಈಗ ಬೆಳ್ಳಿ ಅಂತ ಹೇಳಿದ್ರೆ ಬೆಳ್ಳಿ ಮಾತ್ರ ಅಲ್ಲ, ಚಿನ್ನದಲ್ಲಿ ಕೂಡ ಆಫರ್ ನಡೀತಾ ಇದೆ. ಸೊ ಖುದ್ದಾಗಿ ಬನ್ನಿ, ಖುದ್ದಾಗಿ ಬಂದಾಗ ಮಾತಾಡಿಸಿ. ಸೊ ನಿಮಗೆಲ್ರಿಗೂ ಶುಭಾಶಯ ಹೇಳ್ತಾ ಧನ್ಯವಾದಗಳು. ಪ್ರೇರಣಣ್ಣ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದರು, ಬನ್ನಿ ಒಮ್ಮೆ ಸುಳ್ಯ ಜಾತ್ರೋತ್ಸವ ಸಂದರ್ಭದಲ್ಲಿ ನೀವು ಬಂದಾಗ ಏನು ಸುಂತೋಡ ಎಂಪೋರಿಯಂ KSRTC ಬಸ್ ಸ್ಟ್ಯಾಂಡ್ ಅಪೋಸಿಟಲ್ಲಿ ಇರುವಂತಹ ಈ ಒಂದು ಬಿಲ್ಡಿಂಗಿಗೆ ಬನ್ನಿ. ಹಾಗೆ ಚಿನ್ನ ಗಗನಕ್ಕೇರ್ತಾ ಇರ್ಬೋದು, ಚಿನ್ನದ ದರ ಜಾಸ್ತಿ ಆಗ್ತಾ ಇರ್ಬೋದು, ನೋ ಟೆನ್ಷನ್ ಮಾಡ್ಕೋಬೇಡಿ. ಸ್ವರ್ಣಮಲ್ಲಿ ನಿಮಗೆ ಅದಕ್ಕೆ ಪರ್ಯಾಯವಾಗಿ ಬೆಳ್ಳಿ ಇದೆ ನೋಡಿ. ಬೆಳ್ಳಿಯಲ್ಲಿ ಬೇಕಾದ ಆರ್ನಮೆಂಟ್ಸ್ ಎಲ್ಲ ಸಿಗುತ್ತೆ ಅನ್ನುವಂಥದ್ದನ್ನು ಅವರು ಹೇಳಿದರು. ಅದು ನೆಕ್ಲೆಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಜುಮ್ಕಾ ಆಗಿರ್ಬೋದು, ಏನೇ ತಗೊಳ್ಳಿ ನೀವು ಸ್ವರ್ಣಮ್ಸಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಹಾಗೆ ಟ್ರೆಂಡ್ ಸೆಟ್ ಮಾಡಿರೋದು, ನಾವು ಮೊದಲಿಗೆ ಹೇಳಿದೆ ನಾನು, ಸುಳ್ಯದಲ್ಲಿ ಟ್ರೆಂಡ್ ಸೆಟ್ ಮಾಡಿರುವಂತಹ ಒಂದು ಸಂಸ್ಥೆ, ಅದು ಚಿನ್ನದ ಸಂಸ್ಥೆ ಅಂತ ಹೇಳಿದರೆ ಅದು ಸ್ವರ್ಣಂ ಜ್ಯುವೆಲ್ಸ್. ಹಾಗೆ ಆ ಸ್ವರ್ಣಂ ಜ್ಯುವೆಲ್ಸ್ನ ಸರ್ವಿಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ. ಒಳ್ಳೆ ಅನುಭವ ಇರುವಂತಹ ಒಂದು ತಂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 20 ವರ್ಷಗಳಿಗಿಂತ ಹೆಚ್ಚು ಚಿನ್ನಾಭರಣ ಸಂಸ್ಥೆಯೊಂದಿಗೆ ಕೆಲಸ ಮಾಡಿ ಅವರ ಅನುಭವದೊಂದಿಗೆ ಅವರು ಇಲ್ಲಿ ಬಂದು ಗ್ರಾಹಕರನ್ನು ಮಾತಾಡಿಸೋದ್ರಿಂದ ಹಿಡಿದದ್ದು, ಅವರನ್ನು ಒಂದು ವೆಲ್ಕಮ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಸ್ವರ್ಣಂ ಪರ್ಫೆಕ್ಟ್, 100% ಪರ್ಫೆಕ್ಟ್. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೇನೆ. ಹಾಗಾಗಿ ದಯವಿಟ್ಟು ಒಂದು ಸಲ ನೀವು ಸ್ವರ್ಣಂಗೆ ವಿಸಿಟ್ ಮಾಡಿ, ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಜಾತ್ರೆ ಸಮಯದಲ್ಲಿ ಸಂತೆ ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇರ್ತೀರಿ, ಹಾಗೆಯೇ ತುಂಬ ದೂರ ಏನಿಲ್ಲ, ಹತ್ತಿರ ಇರುವಂಥ ಈ ಸ್ವರ್ಣಂ ಜ್ಯುವೆಲ್ಸ್ಗೆ ಬಂದು ನೀವೆಲ್ಲ ನೋಡಿ. ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಇರೋದು ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಗಟ್ಟಿಯಾದಂತಹ ಭರವಸೆ. ಸೊ ಇವತ್ತು ನಮ್ಮ ಕಚೇರಿಯ ಸಿಬ್ಬಂದಿಯಾಗಿರುವಂತಹ ಹರ್ಷಿತಾ ಅವರು ಇದನ್ನು ಧರಿಸಿದ್ದಾರೆ. ಏನು ಅನ್ನಿಸ್ತು ಹರ್ಷಿತಾ, ಟೋಟಲಿ ನೀವೊಬ್ಬರು ಮಹಿಳೆಯಾಗಿ ಈ ಒಂದು ಇದನ್ನು ಧರಿಸಿದಾಗ ನಿಮಗೆ ಎಷ್ಟು ಖುಷಿ ಆಯಿತು ಮತ್ತು ಯಾವ ಥರ ನಿಮಗೆ ಅನುಭವ ಸಿಕ್ತು ಅಂತೇಳಿ? ಪರ್ಸ್ನಲಿ ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಯಾಕೆ ಅಂತ ಹೇಳಿದರೆ ಗೋಲ್ಡ್ ರೇಟ್ ಈಗ ಗಗನಕ್ಕೇರ್ತಿರೋ ಟೈಮಲ್ಲಿ ಈ ಥರ ಸಿಲ್ವರ್ ಗೋಲ್ಡ್ ರೆಪ್ಲಿಕಾ ಜ್ಯುವೆಲ್ರಿ ನಮಗೆ ತುಂಬ ಅಂದರೆ ಹೆಲ್ಪ್ ಆಗ್ತದೆ. ಯಾಕಂದರೆ ಎಲ್ರಿಗೂ ಸಹ ಇವಾಗ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಗೋಲ್ಡೇ ತಗೊಳ್ಳಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಈ ಥರ ಸಿಲ್ವರ್ ಜ್ಯುವೆಲ್ರಿಯನ್ನು ಕೂಡ ನಾವು ಕೂಡ ಧರಿಸಿ ಒಂದು ಖುಷಿ ಪಡ್ಬೋದು. ಅಂದರೆ ಇದಕ್ಕೆ ಈವನ್ ಇದು ಹಾಕಿದರೆ ಗೊತ್ತೇ ಆಗಲಿಕ್ಕಿಲ್ಲ ಗೋಲ್ಡ ಸಿಲ್ವರ್ ಅಂತ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಸೊ ನಾವು ಕೂಡ ಇದನ್ನು ಗೋಲ್ಡ್ ಜ್ಯುವೆಲ್ರಿ ಹಾಕ್ಕೊಳ್ಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರ್ತದೆ. ನಮಗೆ ಬೇಕು, ಎಲ್ಲ ಹೆಣ್ಮಕ್ಳಿಗೆ ಸ್ಪೆಷಲಿ, ಇವನ್ ನನಗೆ ಕೂಡ. ಆದರೆ ಇವಾಗ ಏನಾದರೂ ನಮಗೆ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಆ ಥರ ಏನಾದರೂ ಇದ್ದ ಸಂದರ್ಭದಲ್ಲಿ ಈ ಥರ ಗೋಲ್ಡ್ ಜ್ಯುವೆಲ್ರಿಯನ್ನು ತಗೊಂಡು ನಾವು ಕೂಡ ಖುಷಿ ಪಡ್ಬೋದು. ನಾವು ಸಹ ಫಂಕ್ಷನ್ಸ್ಗೆಲ್ಲ ಹಾಕ್ಕೊಡ್ಬೋದು. ಮತ್ತು ಇನ್ನೊಂದು ಏನಂದರೆ ಬೇರೆ ಈ ಥರ ಈಗ ಹೊರಗಡೆ ಕೂಡ ಸಿಗ್ತದೆ ಈ ಥರ ಜ್ಯುವೆಲ್ರಿಗಳು. ಬಟ್ ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಥರ ಸಿಲ್ವರ್ಗೆ ಇನ್ವೆಸ್ಟ್ ಮಾಡಿದರೆ ಫ್ಯೂಚರಲ್ಲಿ ಕೂಡ ಇದನ್ನು ನಾವು ರೀಸೇಲ್ ವ್ಯಾಲ್ಯೂ ಕೂಡ ಇರುವ ಕಾರಣ ಇದನ್ನು ನಾವು ಬೇಡದೇ ಇರುವಾಗ ಅದನ್ನು ರೀಸೇಲ್ ಮಾಡಿ ನಾವು ಇನ್ನು ಬೇರೆ ಜ್ಯುವೆಲ್ರಿನ ಕೂಡ ತಗೊಳ್ಬೋದು. ಹಾಗೆ ಇದೊಂದು ಇನ್ವೆಸ್ಟ್ಮೆಂಟ್ ಕೂಡ ಆಗ್ತದೆ. ಅದಕ್ಕೆ ನಮಗೆ ಅಂದರೆ ಯಾವಾಗಲೂ ಅದನ್ನು ಸಹ ಯೋಚನೆ ಮಾಡಬೇಕು. ಸುಮ್ಮನೆ ನಾವೊಂದು ಕಷ್ಟಪಟ್ಟು ದುಡ್ದಿರ್ತಾರೆ, ಅದನ್ನು ಇನ್ವೆಸ್ಟ್ ಮಾಡುವಾಗ ನಾವು ಯೋಚನೆ ಮಾಡಬೇಕು, ಅದು ಹಾಳಾಗಬಾರ್ದು. ಸೊ ಹಾಗೆ ಈ ಥರ ಜ್ಯುವೆಲ್ರಿ ಮೇಲೆ ಅದನ್ನು ಇನ್ವೆಸ್ಟ್ ಮಾಡುವಾಗ ನಾವು ನೆಕ್ಸ್ಟ್ ಟೈಮ್ ಇದನ್ನು ರೀಸೇಲ್ ಮಾಡಿ ಬೇರೆ ಜ್ಯುವೆಲ್ರಿ ತಗೊಳ್ಬೋದು, ಅಥವಾ ಇದಕ್ಕೆ ರಿಟರ್ನ್ ಹಣ ಕೂಡ ಸಿಗ್ತದೆ. ಓಕೆ, ಇಲ್ಲಿ ಇಷ್ಟು ವೆರೈಟಿಯನ್ನು ನೋಡಿ, ಎಷ್ಟು ವೆರೈಟಿಗಳಿದ್ದಾವೆ ಅಂತ ನಿಮ್ಗೆ ಅನಿಸ್ತು? ಮೇಲ್ನೋಟಕ್ಕೆ ನೀವೀಗ ಇಷ್ಟು ಧರಿಸಿದ್ದೀರಿ, ಎಷ್ಟು ವೆರೈಟಿಗಳು ಕಂಡು ಬಂದು ನಿಮಗೆ ಅಂತ? ಆಲ್ಮೋಸ್ಟ್ ಎಲ್ಲ ರೀತಿಯ ಜ್ಯುವೆಲ್ರಿ ಅಂದರೆ ಮದುವೆಗೆ ಬೇಕಾಗಿರೋ ಎಲ್ಲ ಥರದ ಜ್ಯುವೆಲ್ರಿ ಕೂಡ ಇದೆ. ಈಗ ನಾನು ಹಾಕಿರೋ ಜ್ಯುವೆಲ್ರೀಸ್ ನೀವು ನೋಡ್ತಿರ್ಬೋದು. ಇದು ಬ್ರೈಡಲ್ ಜ್ಯುವೆಲ್ರಿ ಅಂತ ಅಂದರೆ ಈಗ ಒಂದು ಮದುವೆಗೆ, ಒಂದು ಮದುಮಗಳಿಗೆ ಹಾಕಲಿಕ್ಕೆ ಬೇಕಾದಂತಹ ಜ್ಯುವೆಲ್ರಿಯಿಂದ ಹಿಡಿದು ಈ ಥರ 2 in 1. ಇದು ತುಂಬ ಖುಷಿ ಆಯಿತು ನನಗೆ ಆ್ಯಕ್ಚುಲಿ. ಇದು ಅಂದರೆ ಇದು ರಿಂಗ್ ಥರ ಕೂಡ ಯೂಸ್ ಮಾಡ್ಬೋದು. ಪ್ಲಸ್ ಇದನ್ನ ಎಕ್ಸಾಂಪಲ್ ಸಹಿತ ಹೇಳಿ. ಇವಾಗ ನಾನು ಇದನ್ನ ರಿಂಗ್ ಥರ ವೇರ್ ಮಾಡಿದ್ದೇನೆ. ಇದನ್ನ ಈ ಥರ ಓಪನ್ ಮಾಡಿದಾಗ ಇದು ಬ್ಯಾಂಗಲ್ ಥರ ಆಗ್ತದೆ. ಈ ಥರ ಸಹ ವೇರ್ ಮಾಡ್ಬೋದು. ಸೊ 2 in 1. ಹಾಗೆ ಈ ವಾಚ್ ನೋಡಿ, ವಾಚ್ ಕೂಡ ಹಾಗೇನೆ ಸಿಲ್ವರ್ ವಾಚ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಇನ್ನೊಂದು ಏನಂದ್ರೆ ನಾನು ಥಿಂಕ್ ಮಾಡಿದ್ರೆ ಇದನ್ನ ಸ್ವಲ್ಪ ಇನ್ನ ಚಿಕ್ಕ ಮಾಡಿದ್ರೆ ನನ್ನ ಮಗಳಿಗೆ ಸಹ ಹಾಕ್ಬೋದು ಅನ್ನಿಸ್ತದೆ. ಸಣ್ಣ ಬ್ಯಾಂಗಲ್.
ಅದನ್ನು ಹಾಗೆ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದೇ ಥರ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಇದನ್ನ ಹೀಗೆ ಹಾಕ್ಬೋದು. ಆಮೇಲೆ ಜುಮ್ಕ ಇರ್ಬೋದು, ಆಮೇಲೆ ಚೋಕರ್ಸ್, ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಚೋಕರ್ಸ್ಗಳು, ಲಾಂಗ್ ಹಾರ, ಆಮೇಲೆ ಇದು ಬೀಟ್ಸ್, ಇದು ಗ್ರೀನ್ ಆಮೇಲೆ ಪಿಂಕ್, ಇದು ನೀವು ಹೇಳ್ತಾ ಇರುವಂಥದ್ದು. ಓಕೆ, ತುಂಬಾ ಇಷ್ಟ ಆಯ್ತು. ಇದು ಇವಾಗ ಆಕ್ಚುಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗ್ತಿರೋ ತರಹದ ಜ್ಯುವೆಲ್ರಿಗಳೇ ಇದಾವೆ. ಅಂದ್ರೆ ಸ್ವಲ್ಪ ಹಳೆ ಕಾಲದ ತರದಲ್ಲ, ಟ್ರೆಂಡಿಂಗ್ ಜ್ಯುವೆಲ್ರಿ ಇದೆ. ಅಂದ್ರೆ ನೀವು ಹೇಳ್ತೀರಿ ಸ್ವರ್ಣಂ ಒಂದು ಟ್ರೆಂಡ್ ಮಾಡ್ತಾ ಇದೆ ಸುಳ್ಯದಲ್ಲಿ, ನಾನು ಒಪ್ಕೊಳ್ತಾ ಇದ್ರಿ. ಖಂಡಿತ ಅವರು ಲಾಂಚ್ ಮಾಡುವಾಗಲೇ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನ ಇವಾಗಲೂ ಕ್ಯಾರಿ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಅಭಿಪ್ರಾಯವನ್ನ ಸ್ವರ್ಣಂ ಬಗ್ಗೆ ನಮ್ಮ ಹರ್ಷಿತ್ ಅವ್ರು ಕೊಟ್ಟಿದ್ದಾರೆ. ಹಂಗೆ ಲಾಂಚ್ ಮಾಡುವಾಗಲೇ ಅವರೊಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಲಾಂಚ್ ಮಾಡುವಾಗಲೇ ಟ್ರೆಂಡನ್ನು ಸೆಟ್ ಮಾಡಿದ್ರು ಸುಳ್ಯಕ್ಕೆ ಅಂತೇಳಿ. ಸುಳ್ಯದಲ್ಲಿ ಜ್ಯುವೆಲ್ ಶಾಪ್ಗಳಿದ್ದಾವೆ, ಆದರೆ ಒಂದು ಮುಂಚೂಣಿಯಲ್ಲಿರುವಂತಹ ಟ್ರೆಂಡನ್ನು ಸೆಟ್ ಮಾಡಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಜನಗಳಿಗೆ ಜ್ಯುವೆಲ್ಸನ್ನು ಸಪ್ಲೈ ಮಾಡುವಂತಹ ಒಂದು ಸಂಸ್ಥೆ ಅದು ಸ್ವರ್ಣಂ ಜ್ಯುವೆಲ್ಸ್. ಹಾಗೆ ನಿರಂತರ ಕಾರ್ಯಕ್ರಮಗಳಿಗಾಗಿ ನ್ಯೂಸ್ ನಾಟ್ ಔಟ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.